ಇನ್ನು ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಜೈಲು ಹಕ್ಕಿ ಆಗಿರುವ ದರ್ಶನ್ ಗೆಳತಿ ಪವಿತ್ರ ಗೌಡ ಪೊಲೀಸರ ಎದುರು ದರ್ಶನ್ ವಿರುದ್ಧವೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ? ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ನಾನು ಹೋಗೋಕ್ಕಿಂತ ಮುಂಚೆಯೇ ದರ್ಶನ್ ಆ ಜಾಗಕ್ಕೆ ಬಂದಿದ್ರು. ಕಸ್ಟಡಿಯಲ್ಲಿ ಇದ್ದಾಗ ಪೊಲೀಸರ ಎದುರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಪವಿತ್ರ ಗೌಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಏನೇನೆಲ್ಲ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಅದಕ್ಕೆ ಹೇಳಿದ್ದು, ಒಂದು ಕಡೆ ಅವ್ರ ಹೆಂಡತಿ ಪಾಪ ತನ್ನ ಗಂಡ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಮಗದೊಂದು ಕಡೆ ಪವಿತ್ರ ಗೌಡಗೋಸ್ಕರ ಆದಂತಹ ಈ ಘಟನೆಯಲ್ಲಿ ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರ ಮುಂದೆ ಹಾಗಾದ್ರೆ ಪವಿತ್ರ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ನನ್ನ ಎದುರಲ್ಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ದರ್ಶನ್. ನನ್ನ ಎದುರಲ್ಲೇ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯ್ತು. ನಾನು ನೋಡಿದೆ ಅದನ್ನ. ನಾನು ಒಂದು ಸಲ ಚಪ್ಪಲಿಯಿಂದ ಹೊಡೆದೆ, ಆಮೇಲೆ ಸುಮ್ಮನೆ ನಿಂತ್ಕೋಬಿಟ್ಟೆ. ನನಗೆ ಕೋಪ ಇದ್ದಿದ್ದು ಹೌದು. ಒಂದ್ಸಲ ಚಪ್ಪಲಿಲಿ ಹೊಡೆದೆ ರೇಣುಕಾಸ್ವಾಮಿಗೆ, ಆಮೇಲೆ ಸುಮ್ಮನೆ ನಿಂತ್ಕೊಂಡೆ. ನನ್ನ ಎದುರಲ್ಲೇ ರೇಣುಕಾಸ್ವಾಮಿಗೆ ಥಳಿಸಿದ್ರು, ಹಲ್ಲೆ ಮಾಡಿದ್ರು. ಈ ವೇಳೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಒಪ್ಕೊಂಡಿದ್ದಾರೆ ಪವಿತ್ರ ಗೌಡ. ಯಾರು? ಪವಿತ್ರ ಗೌಡ, ದರ್ಶನ್ ಅವರ ಗೆಳತಿ. ನಾನು ಶೆಡ್ಗೆ ಹೋಗೋದಕ್ಕಿಂತ ಮುಂಚೆವೇ ದರ್ಶನ್ ಅಲ್ಲಿದ್ರು. ಇವ್ರು ಒಟ್ಟಿಗೆ ಹೋದ್ರು, ಆಮೇಲೆ ಇಬ್ರು ಹೊಡೆದ್ರು ಅಂತೆಲ್ಲ ಗಾಸಿಪ್ಗಳಿತ್ತಲ್ಲ. ಇಲ್ಲ, ದರ್ಶನ್ ಮುಂಚೆನೆ ಶೆಡ್ಡಿಗೆ ಹೋಗಿದ್ರು. ನಾನು ಆಮೇಲೆ ಹೋದೆ. ನಾನು ಒಂದ್ಸಲ ಚಪ್ಪಲಿ ಹೊಡೆದು ಸುಮ್ಮನಾದೆ. ಆದರೆ ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರು, ಥಳಿಸಿದ್ರು. ಹೀಗಂತ ಗೆಳೆಯ ದರ್ಶನ್ ವಿರುದ್ಧ ಹೇಳಿಕೆಯನ್ನ ಪವಿತ್ರ ಗೌಡ ದಾಖಲಿಸಿದ್ದಾರೆ. ಈಗೇನು ಹೇಳೋದು ಇದಕ್ಕೆ? ಓಕೆ, ಸದ್ಯ ತನಿಖೆ ನಡೀತಾ ಇದೆ. ಯಾರ್ದು ಏನೇನು ಪಾತ್ರ ಇದರಲ್ಲಿ ಅನ್ನುವಂಥದ್ದು ವಿಚಾರಣೆ ಆಗ್ತಾ ಇದೆ. ಇದರ ನಡುವೆ ಇಷ್ಟೆಲ್ಲ ಆಗಿದ್ದು ಒಂದು ಹೆಣ್ಣಿಗೋಸ್ಕರ. ಹೆಣ್ಣು ಇದೀಗ ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ನಾಗೇಶ್, ಓಕೆ, ಪವಿತ್ರ ಗೌಡ ಇದೀಗ ದರ್ಶನ್ ಆಪೋಸಿಟ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಓಕೆ, ವಿಚಾರಣೆ ಎಲ್ಲಿ ತನಕ ಬಂತು? ಏನು ಹೇಳಿಕೆ ಕೊಟ್ಟಿದ್ದಾರಂತ ಈಗ? ವಿದ್ಯಾ, ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಬಂಧನವಾಗಿ ಜೈಲಿನಲ್ಲಿರುವಂತಹ ಪವಿತ್ರ ಗೌಡ ಅವರನ್ನ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲೆಯ ವಿಚಾರವಾಗಿ ಬಹಳಷ್ಟು ತನಿಖೆಯನ್ನು ಮಾಡಿದ್ರು. ಸುಮಾರು 12-13 ದಿನಗಳ ಕಾಲ ಆರೋಪಿ ಪವಿತ್ರ ಗೌಡ ಅವರಿಗೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಶಾಕಿಂಗ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಪವಿತ್ರ ಗೌಡ ಅವರು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಆಗಿರುವಂಥ ನಟ ದರ್ಶನ್ ವಿರುದ್ಧವೇ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಯಾಕಂದ್ರೆ ಈ ವಿಚಾರವಾಗಿ ಅವರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆಲೇ RR ನಗರ ಶೆಡ್ನಲ್ಲಿ ದರ್ಶನ್ ಇದ್ರು. ಆ ಸಂದರ್ಭದಲ್ಲಿ ನಾನು ಹೋದೆ. ನನಗೆ ಇದ್ದಂಥ ಕೋಪಕ್ಕೆ ನನ್ನ ಕಾಲಲ್ಲಿ ಇದ್ದಂಥ ಚಪ್ಪಲಿಯಿಂದ ರೇಣುಕಾಸ್ವಾಮಿಯ ಮೇಲೆ ಒಂದು ಹಲ್ಲೆ ಮಾಡಿದೆ. ಅದಾದ ನಂತರ ನಾನು ಸೈಲೆಂಟ್ ಆದೆ. ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಹಲ್ಲೆ ಮಾಡಿದ್ರು ಅನ್ನುವಂಥ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ದರ್ಶನ್ನ ಅತ್ಯಾಪ್ತೆ ಅಂದರೆ ಪವಿತ್ರ ಗೌಡ ವಿಚಾರವಾಗಿ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಆದರೂ ಕೂಡ ಪವಿತ್ರ ಗೌಡ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ದರ್ಶನ್ಗೆ ಒಂದು ರೀತಿ ಅರಗಿಸಿಕೊಳ್ಳಲಾಗದಂಥ ವಿಚಾರವಾಗಿ ಹೊರಬೀಳ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.